ಬೇಡ, ನಿರ್ಬಂಧ ಹೇಳ್ತಾ ಇದ್ದೀನಿ ಅಂತ ಭಾವಿಸ್ಬೇಡ. ಎಲ್ಲಿ ಏನಾಗುತ್ತೋ ಅನ್ನೋ ಭಯದಿಂದ ಹೇಳ್ತಾ ಇದ್ದೀನಿ. ಈಗ ಹೆದರ್ಕೊಳ್ಳೋಂಥದ್ದು ಏನಾಗಿದೆ? ಧ್ರುವ ಅವನು ನನಗೆ ಯಾವುದೇ ರೀತಿ ಕೆಡಕ್ ಮಾಡ್ತಾನೆ ಅಂತ ನನ್ಗೆ ಅನ್ಸೋದಿಲ್ಲ. ಯಾರಿಗ್ ಗೊತ್ತು ಯಾರ್ಯಾರ ಮನ್ಸಲ್ಲಿ ಏನಿರುತ್ತೋ. ಹೆದ್ರಿ ಮನೇಲಿ ಕುತ್ಕೊಳ್ಳೋದು ಹೇಳಿತನ ಅನ್ಸುತ್ತೆ ನನಗೆ. ಒಂದು ಕೆಲಸ ಮಾಡು, ನೀನು ಹೋಗೋದೇ ಹೋದಾದರೆ ಸುಂದರನ ಜೊತೆ ಮಾಡಿ ಕರ್ಕೊಂಡು ಹೋಗು. ಬೇಡ, ಯಾರನ್ನು ಅವಲಂಬಿಸದೆ ಬದುಕಬೇಕಂತ ಅನ್ಕೊಂಡಿದ್ದೀನಿ ನಾನು. ಮನೆಯವ್ರನ್ನ ದೂರ ಮಾಡ್ತಾ ಇದೀಯಾ? ಇಲ್ಲ, ನನ್ನ ಪಾಡಿಗೆ ನಾನಿದ್ದೀನಿ. ಸರಿ, ಎಲ್ಲಿಗೆ ಹೋಗ್ತಿದ್ಯಾ ಅಂತನಾದ್ರೂ ಹೇಳಿ ಹೋಗು. ಯಾವ್ದಾದ್ರೂ ಕೆಲಸ ಹುಡ್ಕೋಣ ಅಂತ. ಅದರ ಅವಶ್ಯಕತೆ ಇದೆ ಅಂತ ನನಗೆ ಅನ್ಸಲ್ಲ. ನೀನು ಒಬ್ಬಳು ನನಗೆ ಭಾರ ಆಗಲ್ಲ. ತಿನ್ನೋ ಅನ್ನದ್ದಲ್ಲ ಯೋಚನೆ, ಗಳಿಸ್ಬೇಕು ಅನ್ನೋ ಆಸೆನೂ ಇಲ್ಲ ನನಗೆ. ಬದುಕನ ಬಗ್ಗೆ ಆಸಕ್ತಿ ಉಳಿಸ್ಕೋಬೇಕಾದ್ರೆ ಕ್ರಿಯಾಶೀಲವಾಗಿ ಏನಾದರೂ ಮಾಡಬೇಕು. ಮಕ್ಕಳಿಗೆ ಪಾಠ ಹೇಳೋಣ ಅಂತಿದ್ದೀನಿ. ಎಲ್ಲಾದರೂ ಟೀಚರ್ ಕೆಲಸ ಸಿಕ್ಕಿದ್ರೆ. ಮುಂದಿನ ಬದುಕಿನಲ್ಲಿ ಬೇರೆ ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ಯಾ? ದಾಂಪತ್ಯ ಜೀವನ ನನ್ನ ಪಾಲಿಗೆ ಮುಗ್ದ ಅಧ್ಯಾಯ. ಆಗಿರೋ ಆಘಾತದಿಂದ ವೈರಾಗ್ಯಕ್ಕೆ ಹೊರಡಬೇಡ. ಇನ್ನೂ 24 ನಿನಗೆ. ಒಂದು ಮದುವೆ ಮುರಿದ್ರೆ ಬದುಕು ಮುಗಿಲಿಲ್ಲ. ಬೇಗ ಅನ್ಸಿದ್ರೆ ಸಮಯ ತಗೊಳ್ಳೋಣ. ಆದ್ರೆ ಧ್ರುವ ಒಳ್ಳೆ ಹುಡುಗ ಅನ್ನೋದು ನನ್ನ ಅಭಿಪ್ರಾಯ. ಕೌಸಲ್ಯ ಅವರೇ. ಓ ವಸುಧಾ, ಬನ್ನಿ. ಬಿಡು ಕಡಿಮೆನೇನೋ, ಆಮೇಲೆ ಬರ್ಲಾ? ಮನೆ ಕೆಲಸದಲ್ಲಿ ಬಿಡುವೆಲ್ಲಿದು, ಬನ್ನಿ. ಏನಿಲ್ಲ, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿತ್ತು. ಖುಷಿನ ಈ ಮನೆಯಿಂದ ಸಾಕ್ ಹಾಕ್ಬೇಕು. ಅಕ್ಕ ಬಂದು ಕೇಳಿದ್ರು, ಒಪ್ಲಿಲ್ಲ. ಈಗ ನೀವಾ? ನಾನ್ ಬಂದಿರೋದು ಹುಡುಗನ ಕಡೆಯೊಳಗೆ ಮದುವೆ ಕರೆಯೋಕೆ. ಅಂದ್ರೆ ಚಂದ್ರಿ ಮದುವೆ ದಿನಾನೇ ಧ್ರುವನ್ಗೂ ಖುಷಿಗೂ ಮದುವೆ. ನೀವು ಬರಬೇಕು, ಸಹಕರಿಸ್ಬೇಕು. ಇದು ನನ್ನ ನಿರ್ಧಾರ ಅಲ್ಲ, ಧ್ರುವನ್. ಅಲ್ಲ ವಸುಧಾ, ಅಷ್ಟು ಬೇಗ? ಮುಂದೆ ಯಾವತ್ತೂ ಆಗ್ಬೇಕಾದ್ನ ಈಗ ತಕ್ಷಣ ಮಾಡ್ತಿದೀವಿ ಅಷ್ಟೇ ತಾನೇ. ಇದೇನಪ್ಪ, ನಮ್ಮನ್ ಒಂದ್ ಮಾತು ಕೇಳ್ದೆ ಇವರೇ ಎಲ್ಲ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ ಅನ್ನಿಸ್ತಿದ್ಯಾ? ರುಕ್ಮಿಣಿ ಏನಂದ್ರು? ಅಕ್ಕನಿಗೆ ಈ ವಿಷಯನೇ ಗೊತ್ತಿಲ್ಲ. ಮತ್ತೆ ಹುಡುಗ ಒಪ್ಪಾಗಿದೆ. ಹುಡುಗಿನ ಒಪ್ಸೋ ಜವಾಬ್ದಾರಿ ನಿಮ್ದು. ರುಕ್ಮಿಣಿಗೆ ಇಷ್ಟ ಇಲ್ಲ ಖುಷಿ ಧ್ರುವನ್ ಮದುವೆ ಮಾಡ್ಕೊಳ್ಳೋದು. ಕೊನೆ ಕ್ಷಣದವರೆಗೂ ಅಕ್ಕಂಗೆ ವಿಷಯ ಹೇಳೋದೇ ಬೇಡ. ತಪ್ಪಾಗತ್ತೆ ವಸುಧಾ. ತಪ್ಪು ಸರಿನಾ ಯೋಚನೆ ಮಾಡ್ತಾ ಕೂರುವಂತ ಸಮಯ ಅಲ್ಲ ಇದು. ಏನೇ ಆದ್ರೂ ಮಗಳ ಬದುಕು ಸರಿ ಹೋಗ್ಲಿ ಅಂತ ರುಕ್ಮಿಣಿ ದ್ವೇಷ ಕಟ್ಕೊಳ್ಳೋದು ತಪ್ಪು. ನಾಳೆ ನನ್ನ ಮಗಳು ಬಾಳಿ ಬದುಕಬೇಕಾಗಿರೋದು ಆ ಮನೇಲಿ ತಾನೆ. ಅಂದ್ರೆ ಅಂದ್ರೆ ಖುಷಿಗೆ ಒಪ್ಪಿಗೆ ಇದೆಯಾ? ಖುಷಿ ನೀನು ಕೇಳಿಲ್ಲ ವಸುಧಾ, ಆದ್ರೆ ಒಪ್ಪಿಸ್ಬೋದು ಅನ್ನೋ ನಂಬಿಕೆ ಇದೆ. ಮೊದ್ಲು ಅವಳನ್ನ ಒಪ್ಸಿ ಚಂದ್ರಿ ಮದ್ವೆ ದಿವಸನ ಇವರಿಬ್ಬರು ಮದುವೆ ಮಾಡಿ ಮುಗಿಸ್ಬಿಡೋಣ. ಇಲ್ಲ ವಸುಧಾ, ಅದಷ್ಟೊಂದು ಸುಲಭ ಅಲ್ಲ. ನಾನು ಹೇಳ್ತೀನಿ ಕೇಳಿ. ನೀವು ಖುಷಿನ ಒಪ್ಸಿ ಚಂದ್ರಿಗೆ ಬಟ್ಟೆ ಒಡವೆ ಎಲ್ಲ ತರಕ್ ಹೋಗ್ತೀವಲ್ಲ, ಆಗ್ಲೇ ಖುಷಿಗೂ ಒಂದು ತಾಳಿ ಮಾಡಿಸಿಟ್ಬಿಡೋಣ. ಚಂದ್ರಿ ಮದುವೆ ದಿವಸನೇ ಖುಷಿಗೂ ಧ್ರುವನ್ಗೂ ಮದುವೆ ಅನ್ನೋ ವಿಷಯ ನಮ್ 4 ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗದ್ ಬೇಡ. ನೀವು ಮದುವೆಗೆ ಬಂದ ಹಾಗೆ ಬನ್ನಿ. ಖುಷಿಗೆ ರೇಷ್ಮೆ ಸೀರೆ ಓಡಿಸ್ಕೊಂಡೆ ಕರ್ಕೊಂಡ್ ಬನ್ನಿ. ನಾನು ಪುರೋಹಿತರಿಗೆ ಹೇಳಿರ್ತೀನಿ.
ಚಂದ್ರಿ ಮಾವನು ಇದಕ್ಕೆ ಒಪ್ಕೊಂಡಿದ್ದಾರೆ. ಕರೆಕ್ಟ್ ಮುಹೂರ್ತ ಟೈಮ್ಗೆ ಹೇಳೋಣ. ರುಕ್ಮಿಣಿ ಅಕ್ಕ ಆಘಾತದಿಂದ ಚೇತರಿಸ್ಕೊಂಡು ಆಗಲ್ಲ ಅನ್ನಕ್ ಮುಂಚೆ ತಾಳಿ ಕಟ್ಟಿಸ್ಬಿಡೋಣ. ನಮಗೂ ಏನು ವಿಷಯನೇ ಗೊತ್ತಿಲ್ಲ ಅನ್ನೋ ಹಾಗಿದ್ ಬಿಡೋಣ. ಮತ್ತೆ ಮದುವೆ ಮಾಡ್ತಾ ಇರೋದೇ ಬದುಕು ಸರಿ ಹೋಗ್ಲಿ ಅಂತ. ಮುಂದೆ ಹೋಗಿ ಇನ್ನೊಂದಾದ್ರೆ ಇನ್ನೇನಾದ್ರೂ ಎಡವಟ್ಟಾಗೋಗುತ್ತೆ. ಎಲ್ಲಾರ ಅನುಮತಿ ತಗೊಂಡೇ ಮದುವೆ ಮಾಡೋಣ ಅನ್ನಿಸ್ತಾ ಇದೆ ನಂಗೆ. ಅದು ಖಂಡಿತ ಸಾಧ್ಯ ಇಲ್ಲ. ಹಾಗಾದ್ರೆ ಬೇಡ ಬಿಡಿ, ಅವಳ ಹಣೆಯಲ್ಲಿ ಏನ್ ಬರ್ತಿರುತ್ತೋ ಅದಾಗ್ಲಿ. ಕೌಸಲ್ಯ ಅವರೇ, ನಿಮಗೆ ಖುಷಿನ ಧ್ರುವನ ಕೊಡೋದ್ರ ಬಗ್ಗೆ ತಕರಾರಿಲ್ಲ ತಾನೆ? ಇಲ್ಲ. ಹಾಗಿದ್ಮೇಲೆ ಯೋಚನೆ ಮಾಡಬೇಡಿ, ಬಿಟ್ಬಿಡಿ. ಖುಷಿಗೆ ವಿಷಯ ಗೊತ್ತಿರುತ್ತೆ, ನಿಮಗ್ ವಿಷಯ ಗೊತ್ತಿರುತ್ತೆ. ಇನ್ನು ಮದುವೆ ಮಂಟಪದಲ್ಲಿ ಗೊತ್ತಾಗೋದು ಮುಕುಂದರಾಯರಿಗೆ, ರುಕ್ಮಿಣಿ ಅಕ್ಕನ್ಗೆ, ನಿಮ್ಮ ಯಜಮಾನ್ರಿಗೆ ಮತ್ತೆ ಸುಂದ್ರಂಗೆ ಅಷ್ಟೇ ತಾನೆ? ನಿಮ್ಮ ಮಗಳ ಬದುಕು ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ನೀವು ಇಷ್ಟು ರಿಸ್ಕ್ ತಗೊಳ್ಳೇಬೇಕು. ನಿಮ್ಮ ಸಹಕಾರ ಇಲ್ಲದೆ ಖಂಡಿತ ಈ ಮದುವೆ ಸಾಧ್ಯ ಇಲ್ಲ. ಯೋಚನೆ ಮಾಡಿ, ಬೇರೆ ಏನೋ ಯೋಚನೆ ಮಾಡಬೇಡಿ. ಮದುವೆ ಮಾಡೋದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡಿ. ಇಂಥ ದುರ್ಬುದ್ಧಿ ಇರೋ ಹೊತ್ತಿಗೆ ನಿಮ್ ಬದುಕು ಸರಿಯಾಗಿಲ್ಲ. ಆ ಧ್ರುವನ್ಗಂತೂ ಬುದ್ಧಿ ಇಲ್ಲ. ಅವನ್ ತಾಳಕ್ ಕುಣಿತಿರಲ್ಲ, ನಿಮ್ಗಾದ್ರೂ ಬುದ್ಧಿ ಬೇಡವಾ? ಇಂಥ ಕೆಲ್ಸಗಳಿಗೆ ನಮ್ಮ ಅಕ್ಕ ಸಹಕರಿಸಲ್ಲ. ಏನೇ ಕೌಸಿ, ಇವ್ರು ಹೇಳಿದ್ದಕ್ಕೆಲ್ಲ ಒಪ್ಕೊಂಡು ಅವ್ರು ಹೇಳ್ದಾಗ ಮಾಡಿದ್ರೆ ನಮ್ಮನ್ನೆಲ್ಲ ಕಳ್ಕೋಬೇಕಾಗುತ್ತೆ. ಹೇಳಿದೀನಿ. ಹಾವಂತ ಬೇಡ ಕಣೆ. ಮಗಳ ಮದುವೆಗೆ ಒಂದ್ಸಾರ್ತಿ ಎಡವಿದ್ಯಾ, ಮತ್ತೆ ದುಡುಕ್ಬೇಡ. ನೀವೇನ್ರಿ ಇನ್ನೂ ಇಲ್ಲೇ ನಿಂತಿದ್ದೀರಿ? ಹೊರಡಿ, ಇಲ್ಲಿ ಇರ್ಬೇಡಿ. ನಂಜನಗೂಡಿಗೆ ಹೊಟ್ಟೋಗಿ ಹೋಗ್ರಿ. ಏನ್ ನಿಂತ್ ನೋಡ್ತಿದ್ದೀರಾ? ಹೋಗಿ. ಕೌಸಿ, ಈ ದುರಾಲೋಚನೆಗಳನ್ನೆಲ್ಲ ನಿನ್ ತಲೆಯಿಂದ ತೆಗೆದು ಹಾಕು. ಹೇಳಿದ್ದೀನಿ. ಯಾಕೊಂಥರ ಇದೆಯಾ? ಏನಿಲ್ಲ. ನಿಜವಾಗ್ಲೂ? ಗಿರಿ ಫೋನ್ ಮಾಡಿದ್ದ? ನೀನ್ ಬಂದಿರೋ ವಿಷಯ ಹೇಳ್ದೆ, ತುಂಬಾ ಸಂತೋಷ ಪಟ್ಟ. ಹೇಗೆ ಓದ್ತಾ ಇದ್ದಾನಂತೆ ಅಂತ ಕೇಳ್ದ? ಚೆನ್ನಾಗಿ ಓದ್ತಾ ಇದ್ದಾನಂತೆ ಹೇಳಿದೆ. ಸರಿ ತಾನೇ? ಅದೇ ಓದ್ಕೊಂಡು ಕೆಲಸ ಮಾಡ್ತಾ ಇದ್ದಾನಲ್ಲ, ಆ ಕೆಲಸ ಹೇಗಿದ್ಯಂತೆ ಅಂತ ಕೇಳ್ದ. ಚೆನ್ನಾಗಿದ್ಯಂತೆ ಅಂತ ಹೇಳಿದೆ. ಸರಿ ತಾನೇ? ಗಿರಿ ಬೈದಕ್ಕೂ ಚಂದ್ರಿ ಮದುವೆಗೆ ಯಾಕೆ ಬರಬೇಕಾಗಿತ್ತು, ಸುಮ್ಮನೆ ಖರ್ಚು ಅಂತ ಹೇಳ್ದ. ಧ್ರುವ ಇನ್ನು ಮೈಸೂರಲ್ಲಿ ಎಷ್ಟು ದಿವಸ ಇರ್ತಾನೆ ಅಂತ ಕೇಳ್ದ. ಅದಕ್ಕೆ ನೀವೇನು ಹೇಳಿದ್ರಿ? ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಎಷ್ಟು ದಿವಸ ಇರ್ತೀಯಾ? ಚಂದ್ರಿ ಮದುವೆ ಮುಗಿಯೋ ತನಕ. ಅಷ್ಟೇನಾ? ನೀನು ಗೊತ್ತಲ್ವಾ ಅಮ್ಮ, ಮತ್ತೆ ಯಾಕೆ ಕೇಳ್ತೀಯ? ಇಲ್ಲಿಂದ ಹೋಗೋಕ್ ಮುಂಚೆ ಓದು ಮುಖ್ಯ ಆಗಿತ್ತು, ಕೆಲಸ ಮುಖ್ಯ ಆಗಿತ್ತು, ಗಿರಿ ಮುಂದೆ ತಲೆ ಎತ್ತಿ ನಿಲ್ಬೇಕು ಅನ್ನೋದು ಮುಖ್ಯ ಆಗಿತ್ತು. ಹೋಗ್ 4 ತಿಂಗಳಿಗೆ ಎಲ್ಲ ಕರ್ಗೋಯ್ತಾ? ಸಾಧಿಸೋ ದಾರಿಲಿ ನೀನು ಹಾಕಿದ್ದು 4 ಹೆಜ್ಜೆ.
ಅಷ್ಟರಲ್ಲಿ ಸಾಧನೆ ಮುಖ್ಯ ಅಲ್ಲ ಅನ್ಸ್ಬಿಡ್ತಾ? ಸಾಧಿಸಿ ಎತ್ತರಕ್ಕೆ ನಿಂತ್ಕೋ, ಕಣ್ಣಕ್ಕೆ ಕಂಡಿದ್ದ ಹುಡುಗಿ ಕಡೆ ಕೈ ಮಾಡು. ಅವಳು ಓಡ್ ಬಂದು ನಿನ್ನ ಮದುವೆ ಮಾಡ್ಕೋತಾಳೆ. ಯಾಕೆ ಗೊತ್ತಾ? ನನ್ನ ಗಂಡ ಅಷ್ಟು ಎತ್ತರದಲ್ಲಿದ್ದಾನೆ ಅಂತ ಹೇಳ್ಕೊಳಕ್ಕೆ ಅವಳಿಗೆ ಹೆಮ್ಮೆ ಅನ್ಸುತ್ತೆ ಕೊಡೋ. ಅದನ್ನ ಬಿಟ್ಟು ಪ್ರೀತಿ, ಪ್ರೇಮ, ಸಂಸಾರನ ಜಂಜಾಟಕ್ಕೆ ಸಿಕ್ಕಾಕೊಂಡ್ರೆ ಸಾಧನೆ 0 ಆಗತ್ತೆ. ಯಾವ ವಯಸ್ಸಲ್ಲಿ ಏನೇನು ಆಗ್ಬೇಕು ಅದು ಆಗ್ಬೇಕು. ಅದನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ನಿಂದು ಸಾಧಿಸೋ ವಯಸ್ಸು, ಮದುವೆ ಆಗೋ ವಯಸ್ಸಲ್ಲ. ಮಕ್ಕಳು ಸಾಧಿಸಿ ಎತ್ತರಕ್ಕೇರಿ ಅವ್ರ ಹೆಸರೇ ಎಲ್ಲಾ ಕಡೆ ಇರಬೇಕು ಅಂತ ಹೆತ್ತೋರು ಬಯಸ್ತಾರೆ ಹೊರತು ಗಂಡ, ಹೆಂಡತಿ, 2 ಮಕ್ಕಳು ಇದಲ್ಲ. ಯಾವ ವಿಷಯಕ್ಕೆ ಹೇಳ್ತಾ ಇದ್ದೀನಿ ಅಂತ ನಿಂಗೆ ಅರ್ಥ ಆಗಿರ್ಬೋದು ಅನ್ಸುತ್ತೆ. ಆಗಿದೆ. ನಿನ್ ಭವಿಷ್ಯ ಇರೋದು ಅಮೆರಿಕಾದಲ್ಲಿ, ಎದುರು ಮನೆನಲ್ಲ. ಇವತ್ತೇ ಕೊನೆ, ಇನ್ಯಾವತ್ತೂ ಹೇಳೋದಿಲ್ಲ. ತೀರ್ಮಾನ ನಿನಗೆ ಬಿಟ್ಟಿದ್ದು. ಗಂಟೆ 8:30, ಬೆಳಿಗ್ಗೆ 11:00 ಬಿಟ್ಟಿದ್ದು, ಇನ್ನು ಪತ್ತೇನೇ ಇಲ್ಲ. ಫೋನ್ ಮಾಡಿದ್ರೆ ನಾಟ್ ರೀಚಬಲ್, ಕೇಳಿದ್ರೆ ಕೆಲಸ ಹುಡುಕ್ತೀನಿ ಅಂತಂದ್ಲು. ಎಲ್ಲಿ ಹೋದ್ಲು, ಏನ್ ಮಾಡ್ತಿದ್ದಾಳೋ? ಎಲ್ಲ ನಿನ್ನಿಂದಾನೆ ಕಣೆ. ಹೆಣ್ಮಕ್ಳನ್ನ 10 ವರ್ಷ ಇಟ್ಕೊಳ್ಳೋದೇ ಗೊತ್ತಿಲ್ಲ ನಿನಗೆ. ದಯವಿಟ್ಟು ನನ್ನೇ ನನ್ಬೇಡಿ ನೀವು. ಹೇಳಿ ಕಳಿಸ್ದೆ ಧ್ರುವ ಒಳ್ಳೆ ಹುಡುಗ ನನ್ನ ಅಭಿಪ್ರಾಯದಲ್ಲಿ ಅಂತ ಅನ್ನಿಸ್ತು, ಹೇಳ್ದೆ. ಎಲ್ಲ ಕಡೆಯೂ ನಾನು ಕರಗಿಸಿ ತುಂಬಿಕೊಂಡಿರ್ತಾರೆ, ನೋಡಿರ್ತಾರೆ. ಇವನು ಅವಳ ಜೊತೆಲಿ ಓಡಾಡೋದನ್ನ ಕೇಳ್ತಾರೆ. ಏನ್ರಿ ನಿಮ್ಮ ಮಗಳು ಎದುರುಗಡೆ ಮನೆ ಹುಡುಗನ ಜೊತೆ ಓಡಾಡ್ತಿದ್ಲು ಅಂತ ಪ್ರಾಣ ಹೋದಂಗ ಅನ್ಸುತ್ತೆ. ಮಕ್ಕಳು ದೊಡ್ಡವ್ರು ಆಗೋದ್ರೊಳಗೆ ಹೆತ್ತವ್ರು ಹೋಗ್ಬಿಡ್ಬೇಕು. ಸುಂದ್ರ, ಇನ್ನೊಂದು ಫೋನ್ ಮಾಡಿ ನೋಡು. ನಾಟ್ ರೀಚಬಲ್. ಆ ಎದುರುಗಡೆ ಮನೆಯವನು ಇದಾನ ನೋಡು, ಇಲ್ಲ ಅಂದ್ರೆ ಅವನಿಗೆ ಫೋನ್ ಮಾಡಿ ಕೇಳು. ಏನಂತ ಕೇಳೋದು? ಖುಷಿ ನಿಮ್ ಜೊತೆಲಿ ಇದಾರ ಅಂತ ಕೇಳಲ್ಲ, ಮರ್ಯಾದೆ ಇರುತ್ತಪ್ಪವ. ಹೆತ್ತು ತಪ್ಪಿಗೆ ಅನುಭವಿಸ್ಬೇಕಯ್ಯ. ಸರಿ, ನೋಡ್ತೀನಿ. ಕೌಸಲ್ಯ ಅವರೇ, ಧ್ರುವ ಇದಾನ ಮನೇಲಿ? ಇಲ್ಲ. ಇದು ಅದೇ ಇದು ಹೇಳ್ರಿ. ಮರ್ಯಾದೆ ಇಲ್ವನಿ ನಿಮ್ಮ ಹುಡುಗಂಗೆ? ಯಾಕೆ? ಏನ್ ಯಾಕೆಂದ್ರೆ ಖುಷಿ ಇಲ್ಲ ಮನೆಯಲ್ಲಿ, ಅದಕ್ಕೆ ಏ ಸುಂದ್ರ, ಹೋಗೋ ನೋಡ್ಕೊಂಬಾರ. ಅದ್ಯಾವ್ದೋ ಕಾಳಿದಾಸ ರೋಡು, ಲಕ್ಷ್ಮೀಪುರನೋ ಸರಸ್ವತಿಪುರನೋ ಎಲ್ಲೋ ಇರ್ತಾರೆ, ಹೋಗಿ ನೋಡ್ಕೊಂಬ. ಹೆಣ್ಣು ಹೇರೋದು ಸಾಕು, ಅನುಭವಿಸೋದು ಸಾಕು. ನೋಡಿ, ಏನೇ ಪ್ರೀತಿ ಇರ್ಬೋದು, ಮದುವೆ ಆಗೋ ಇಂಗಿತ ಇರ್ಬೋದು, ಆದ್ರೆ ಈ ರೀತಿ ನಡವಳಿಕೆ ನಂಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಬಲವಂತವಾಗಿ ಕರ್ಕೊಂಡು ಹೋಗೋದು, ಹೆದರ್ಸೋದು ಎಲ್ಲ ಮಾಡಿದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಕೌಸಲ್ಯ ಅವರೇ? ಏನು ಗೊತ್ತಿಲ್ಲದೆ ಇರೋ ತರ ಮಾತಾಡ್ಬೇಡಿ ಹೊಸದ. ಎಲ್ಲಿ ಧ್ರುವ? ಏನು ಅವನ ಉದ್ದೇಶ? ಯಾಕಿಷ್ಟು ಅಪ್ಸೆಟ್ ಆಗ್ತೀರಾ? ಧ್ರುವ ಮನೇಲಿಲ್ಲ ಅಂದೆ, ಖುಷಿ ಜೊತೆ ಹೋಗಿದ್ದಾನೆ ಅನ್ನ. ಹೇಳ್ಬೇಕು ಅಂದ್ರೆ ಧ್ರುವ ಮೈಸೂರಲ್ಲೇ ಇಲ್ಲ, ಬೆಂಗಳೂರಿಗೆ ಹೋಗಿದ್ದಾನೆ. ಮತ್ತೆ ಖುಷಿ? ನನಗೇನ್ ಗೊತ್ತೋ?
ನಿಜವಾಗ್ಲೂ ದೇವ್ರಾಣೆಗೋ ನಾನು ಇಲ್ಲಿಗೆ ಬಂದಿದ್ದ ಉದ್ದೇಶ ನಿಮ್ಮ ಹತ್ರ ಬೇರೆ ವಿಷಯ ಮಾತಾಡೋದಕ್ಕೆ. ಏನು? ಧ್ರುವ ಬೆಂಗಳೂರಿಗೆ ಹೋಗಿ ಟಿಕೆಟ್ಸ್ನ 2 ವಾರ ಮುಂದಕ್ಕೆ ಹಾಕ್ಸ್ಬರ್ತಾನೆ. ಯಾಕೆ? ಚಂದ್ರಿ ಮದುವೆ ಆದ ಮಾರನೇ ದಿವಸನೇ ಹೊರಟು ಬಿಡ್ಬೇಕು ಅಂತಿದ್ದ. ಅಕಸ್ಮಾತ್ ಇಲ್ಲೇನಾದ್ರೂ ತೊಂದರೆ ಆದ್ರೆ ಅಂತ ಟಿಕೆಟ್ನ 2 ವಾರ ಮುಂದಕ್ಕೆ ಹಾಕ್ಸಕ್ ಹೋಗಿದ್ದಾನೆ. ನೀವು ಖುಷಿ ಹತ್ರ ಮಾತಾಡಿದ್ರಾ? ಪ್ರತ್ಯೇಕವಾಗಿ ಮಾತಾಡಿಲ್ಲ, ಆದ್ರೆ ಸೂಚ್ಯವಾಗಿ ಹೇಳಿದ್ದೀನಿ ಧ್ರುವನ್ ಮದ್ವೆ ಆದ್ರೆ ಒಳ್ಳೇದು ಅಂತ. ಅವಳ ಅಭಿಪ್ರಾಯ ಏನಿತ್ತು? ಏನು ಮಾತಾಡ್ಲಿಲ್ಲ ಅವಳು, ಸುಮ್ಮನೆ ಇದ್ಲು. ಗೊಂದಲ ಇದ್ದೇ ಇರುತ್ತೆ ಅಲ್ವಾ ಮನ್ಸಲ್ಲಿ, ಸರಿನೋ ತಪ್ಪೋ ಅಂತ. ನಿಮ್ಮ ಮನೆಯವರು? ಅವ್ರ ಹತ್ರ ನಾನೇನು ಹೇಳಿಲ್ಲ. ನಾವು ಮಧ್ಯಾಹ್ನ ಮಾತಾಡುವಾಗ ಆ ಸುಂದರ ಅಡ್ಡ ಬಾಯಿ ಹಾಕಿ ನಮ್ಮ ಮಾತಾಡ್ದಕ್ಕೆ ನಿಂತೋಯ್ತು. ಚಂದ್ರಿ ಮದುವೆ ದಿವ್ಸನೇ ಖುಷಿ ಧ್ರುವನ್ ಮದುವೆ ಆಗೋದಂತೂ ಕನ್ಫರ್ಮ್. ಅಷ್ಟ್ರಲ್ಲಿ ನೀವು ಖುಷಿನೊಪ್ಸಿ ಮದುವೆ ಕರ್ಕೊಂಡು ಬರಲೇಬೇಕು. ಈ ಅವಕಾಶ ತಪ್ಪಿದ್ರೆ ಮತ್ತೆ ಸಿಗಲ್ಲ. ಎಲ್ಲಮ್ಮ ಹೋಗಿದ್ದೆ? ಫೋನ್ ಮಾಡಿದ್ರೆ ನಾಟ್ ರೀಚಬಲ್ಲು. ಗಾಬರಿ ಆಗಲ್ವಾ? ಇಂಟರ್ವ್ಯೂ ಮುಗಿಸಿ ರಿಯಾ ಮನೆಗೆ ಹೋಗಿದ್ಲಂತೆ ಬಾವ. ಏನಂದ್ರು ಇಂಟರ್ವ್ಯೂನಲ್ಲಿ? ಏನಿಲ್ಲ, ಒಂದು ಸಣ್ಣ ಫಾರ್ಮಲ್ ಇಂಟರ್ವ್ಯೂ. ಯಾವ ಕಂಪ್ನಿ? ಕಂಪನಿ ಅಲ್ಲ, ಸ್ಕೂಲು, ಚೈತನ್ಯ ಇನ್ಸ್ಟಿಟ್ಯೂಟ್ ಆಫ್ ಟೀಚಿಂಗ್. ಕೆಲಸ ಸಿಕ್ಕ ಹಾಗೇನಾ? ರೆಸ್ಪಾನ್ಸ್ ಪಾಸಿಟಿವ್ ಆಗೇ ಇತ್ತು. ಸಂಬಳ? ಅದು ನನಗೆ ಇಂಪಾರ್ಟೆಂಟ್ ಅಲ್ಲ. ಯಾವ ಕ್ಲಾಸಿಗೆ ಪಾಠ ಮಾಡ್ಬೇಕಾಗತ್ತೆ ನೀನು? UKG ಫಸ್ಟ್ ಸ್ಟ್ಯಾಂಡರ್ಡ್. ಕೆಲಸ ಸಿಕ್ಕಿದ್ಮೇಲೆ ಇನ್ನೂ ಸಿಕ್ಕಿಲ್ಲ. ಖುಷಿ ಮನೇಲೆಲ್ಲರೂ ಎಷ್ಟು ಗಾಬರಿ ಆಗಿದ್ರು ಗೊತ್ತಾ? ಧ್ರುವಂಗೆ ಬುದ್ಧಿ ಹೇಳಿ. ಯಾಕಮ್ಮ, ಏನಾಯ್ತು? ಮದ್ವೆ ಆಗಿರೋಳು ನಾನು. ರೋಡಲ್ಲಿ ಸಿಗೋದು, ಮಾತಾಡ್ಸೋದು ಇದೆಲ್ಲ ಚೆನ್ನಾಗಿರಲ್ಲ. ಒಂದು ಕಾಲದಲ್ಲಿ ಇಷ್ಟಪಟ್ಟಿದ್ದೆ ಅವನ್ನ, ಮದ್ವೆ ಆಗ್ಬೇಕು ಅಂತಾನೂ ಇದ್ದೆ. ಆದ್ರೆ ಈಗ ನನಗಂತ ಯಾವುದೇ ಉದ್ದೇಶಗಳಿಲ್ಲ. ಕಾಲೇಜ್ ಹುಡುಗರ ತರ ಕೈ ಕೈ ಹಿಡ್ಕೊಂಡು ಸುತ್ತಾಡೋಕೆ ಮತ್ ಹಿಂದೆ ಬಂದಾಗ ನಾಚ್ಕೊಂಡು ನುಲಿಯಕ್ಕೆ ನಾನು ಚಿಕ್ಕ ಹುಡುಗಿ ಅಲ್ಲ. ಸ್ವಲ್ಪ ಡೀಸೆನ್ಸಿ ಬೆಳೆಸ್ಕೊಳಕ್ ಹೇಳಿ. ಹೆಣ್ಮಕ್ಳ ಹತ್ರ ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನ ಕಲ್ತ್ಕೊಳಕ್ ಹೇಳಿ. ನಾನು ಸಾಕಷ್ಟು ಸತಿ ಹೇಳಿದ್ದೀನಿ ಮುಖಕ್ಕೆ. ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು ಒಂದ್ಸತಿ ಅರ್ಥ ಆಗೋಗಿ ಹೇಳಿ. ಏನ್ ಮಾಡ್ತಿದ್ಯಾ ಕೌಸಿ? ಖುಷಿ ಮದುವೆ ಮಾಂಗಲ್ಯಕ್ಕೆ ಅರಿಶಿಣದ ದಾರ ತಯಾರು ಮಾಡ್ತಿದ್ಯಾ? ಹೆಂಗೆ ಮಾತಾಡೋ, ಕೇಳಿಸ್ಕೊಂಡ್ಬಿಟ್ಟಾರೋ? ಯಾರು, ಖುಷಿನೋ ಭಾವನೋ? ಇಬ್ರು. ತಪ್ಪು ಮಾಡ್ತಿದ್ಯಾ ಕಣೆ. ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ ಗೊತ್ತಾ? ಎಲ್ಲೆಲ್ಲಿಗೋ ಹೋಗ್ಬಾರ್ದು ಅಂತಾನೆ ಈಗ ಆಗ್ತಾ ಇರೋದೇ ವಾಸಿ ಏನೋ ತೀರ್ಮಾನಕ್ಕೆ ಬಂದಿರೋದು. ಆದ್ರೆ ಇದ್ರ ಪರಿಣಾಮ ನೆಟ್ಟಗಾಗಿರೋಲ್ಲ. ಯೋಚನೆ ನೀನೇ ಹೇಳೋ ಸುಂದರ. ಖುಷಿ ಧ್ರುವನ್ನ ಮದುವೆ ಆಗೋದಕ್ಕಿಂತ ಉತ್ತಮವಾದ ಮಾರ್ಗ ಇದೆಯಾ? ಆದ್ರೆ ಖುಷಿ ಮದುವೆಗೆ ಏನು ಅವಸರ ಆಗಿದೆಯೇ? ಅವಸರ ಅಂತ ಅಲ್ಲ ಕಣೋ, ನಮಗ್ ಬೇಕಾದಾಗ ಎಲ್ಲ ಒದಗ್ ಬರುತ್ತಾ? ತುಂಬಾ ಚೀಪ್ ಅಲ್ವಾ ಹೀಗೆ ಯೋಚಿಸೋದು? ಹೌದು, ನನಗೂ ಗೊತ್ತಿದೆ. ಆದ್ರೆ ನಾವು ಸ್ವಾರ್ಥಿಗಳಾಗಬೇಕು. ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಬಂದಾಗ ನಾವು ಸ್ವಾರ್ಥಿಗಳಾಗಲೇಬೇಕಾಗತ್ತೆ. ಸೂರಜ್ ಏನ್ ಅನ್ಕೋತಾರೆ? ಕಾದಿದ್ರು ಡಿವೋರ್ಸ್ ಕೊಡೋದಕ್ಕೆ ತಾನು ಅನ್ಕೊಂಡಿದ್ದೆ ಸರಿ ಅನ್ಸಲ್ವಾ ಅವ್ರಿಗೆ? ಅನ್ನಿಸ್ಲಿ ಬಿಡು, ಅವ್ರು ಇನ್ನೂ ಏನೇನೋ ಅನ್ಕೊಂಡಿದ್ರು. ಅದನ್ನೆಲ್ಲ ಹೇಳ್ಕೊಂಡು ಮಾತಾಡಿ ಪರಿಹಾರ ಮಾಡ್ಕೊಂಡಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇತ್ತಾ? ಆದರೆ ಡಿವೋರ್ಸ್ ಪ್ರೊಸೀಡಿಂಗ್ಸ್ ನಡೆಯುವಾಗಲೇ ಇನ್ನೊಂದು ಮದುವೆ ಆಗೋದು ತಪ್ಪು ಕಣೆ. ಕಾನೂನು ರೀತಿ ತಪ್ಪು. ಒಂದು ಮದುವೆಯಿಂದ ಡಿವೋರ್ಸ್ ತಗೊಳ್ಳದೆ ಮತ್ತೊಂದು ಮದುವೆ ಆಗೋದನ್ನ ಕಾನೂನು ಊರ್ಜಿತಗೊಳಿಸಲ್ಲ. ಇದನ್ನು ವಿರೋಧಿಸಬೇಕಾಗಿರೋರು ಯಾರು? ಸೂರಜ್ ತಾನೆ? ಹಾಗೆ ಪ್ರಶ್ನೆ ಮಾಡೋನೇ ಆಗಿದ್ದಿದ್ರೆ
ಏನು ಹೇಗೆ ಎಂತ ಅಂತೇನು ಕೇಳಿದೆ ಡೈವೋರ್ಸ್ ನೋಟಿಸ್ನ ಕಳಿಸ್ತಾ ಇರಲಿಲ್ಲ. ಈಗಲೂ ಅಷ್ಟೇ, ಇದನ್ನೆಲ್ಲ ಪ್ರಶ್ನೆ ಮಾಡ್ತಾನೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅದೊಂದೇ ದೃಷ್ಟಿಯಿಂದ ಅಲ್ಲ, ಧ್ರುವ ಅಮೆರಿಕಾದಲ್ಲಿರೋನು, ಮದುವೆ ಆದಮೇಲೆ ಖುಷಿನೂ ಅಲ್ಲಿ ಹೋಗ್ಬೇಕಾಗತ್ತೆ. ವೀಸಾ, ಪಾಸ್ಪೋರ್ಟು, ಇಲ್ಲೆಲ್ಲ ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡಬೇಕು. ಎಲ್ಲಿಂದ ಹೊಂದಿಸ್ತೀಯಾ? ನೀನು ತುಂಬ ಮುಂದೆ ಯೋಚಿಸ್ತಾ ಇದೆಯಾ ಕಣೋ ಸುಂದ್ರ. ಆದರೆ ನಾನು ಯೋಚನೆ ಮಾಡ್ತಾ ಇರೋದು ಒಂದೇ, ಹೆಣ್ಣು ಮಕ್ಕಳು ಒಂಟಿಯಾದ ಜೀವನ ನಡೆಸೋದು ಕಷ್ಟ. ಸೂರಜ್ ಜೊತೆ ಮದುವೆ ಏನೋ ಮುರಿದ್ಬಿತ್ತು, ಆದರೆ ಖುಷಿಗೆ ಒಂದು ದಾರಿ ಮಾಡಲೇಬೇಕು. ಈಗಲ್ದೇ ಇದ್ರು ವರ್ಷಕ್ಕೋ 2 ವರ್ಷಕ್ಕೋ, ಆಗ ಹುಡುಗ ಸಿಗೋದು ಸುಲಭನಾ? ಹೀಗೆ ಡೈವೋರ್ಸ್ ಆದವಳು ಅಂತಂದ್ರೆ ಏನಾಯ್ತು ಹೇಗಾಯ್ತು ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಇದೇ ಧ್ರುವನಿಂದ ಆಯ್ತು ಅಂತ ಹೇಳ್ಬೇಕಾಗತ್ತೆ. ಹೋಗ್ಲಿ, ಒಳ್ಳೆ ಗಂಡು ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಇವಳು ಹಾಗೆ ಡೈವೋರ್ಸ್ ಆದವನೋ ಅಥವಾ ಹೆಂಡತಿ ಸತ್ತು 2ನೇ ಮದುವೆಗೆ ನಿಂತಿರೋನೋ ಸಿಗ್ತಾನೆ ಕಣೋ. ಅದಕ್ಕಿಂತ ಕಣ್ಣು ಮುಂದೆ ಇರೋ ಹುಡುಗ ಇಷ್ಟಪಟ್ಟಿದ್ದಾನೆ, ಹಿಂಡು ಮುಂದೆ ಎಲ್ಲ ತಿರ್ದಿರೋನು. ಇದಕ್ಕಿಂತ ಅವಕಾಶ ಸಿಗತ್ತೇನೋ ನಮಗೆ? ವಸುಧಾ ಅವ್ರು ಚೆನ್ನಾಗಿ ತಲೆ ಕೆಡಿಸಿದ್ದಾರೆ ನಿನಗೆ.